ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇದೇ ಅಕ್ಟೋಬರ್ 21ರಿಂದ RRB NTPC ಹುದ್ದೆಗಳ ಅರ್ಜಿಗಳು ಮತ್ತೊಮ್ಮೆ ಪ್ರಾರಂಭವಾಗ್ತಿದ್ದಾವೆ. ಹೀಗಾಗಿ RRB NTPC ಹುದ್ದೆಗೆ ಸಿಲೆಬಸ್ ಏನಿರುತ್ತೆ ಅಂದರೆ ನೀವು ಅಪ್ಲಿಕೇಶನ್ ಹಾಕ್ತೀರಾ ನೋಡಿ, ಎಕ್ಸಾಮ್ಗೆ ಸಿಲೆಬಸ್ ಏನಿರುತ್ತೆ, ನಮಗೆ ಪರೀಕ್ಷೆಯಲ್ಲಿ ಏನನ್ನ ಕೇಳುತ್ತಾರೆ, ನಾವು ಏನನ್ನ ಓದ್ಕೊಳ್ಬೇಕು, ಮತ್ತು ಪರೀಕ್ಷೆ ಕನ್ನಡದಲ್ಲಿರುತ್ತಾ, ಈ ಥರ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ RRB NTPC ಓದುತ್ತಿರೋರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ RRB NTPC ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ. ನಮ್ಮ ರಾಘವೇಂದ್ರ ಅಕಾಡೆಮಿ ಆ್ಯಪ್ನಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ. ಈ ಕೋರ್ಸ್ನಲ್ಲಿ ನಾವು ಮ್ಯಾಥಮೆಟಿಕ್ಸು, ರೀಸನಿಂಗು, ಹಾಗೆ GK, ಜನರಲ್ ನಾಲೆಜು ಮತ್ತು ಜನರಲ್ ಸೈನ್ಸ್ ಎಲ್ಲ ವಿಷಯಗಳ ಕಂಪ್ಲೀಟ್ ಸಿಲೆಬಸ್ ಇರುತ್ತೆ. ಅದರಲ್ಲಿ ಈ ಕೋರ್ಸ್ನ ಬೆಲೆ ಕೇವಲ 999 ರೂಪಾಯಿ ಇರುತ್ತೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗಾದರೂ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನಾದರೂ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ, ಇದೇ ಅಕ್ಟೋಬರ್ 16ರಿಂದ ಅಂದರೆ ನಾಳೆಯಿಂದ RRB NTPC ಹುದ್ದೆಯ ಕ್ಲಾಸ್ಗಳು ಪ್ರಾರಂಭವಾಗ್ತಾ ಇದ್ದಾವೆ. ಆಸಕ್ತರು ಈ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಏನಾದರೂ RRB NTPC ಹುದ್ದೆಗೆ ತಯಾರಿಯನ್ನು ನಡೆಸಲು ಕ್ವಶನ್ ಪೇಪರ್ಸ್ ಏನಾದರೂ ಬೇಕಾಗಿದ್ದರೆ ಇದೇ ವರ್ಷ ನಡೆದು ನೋಡಿ, ಅದೇ ಕ್ವಶನ್ ಪೇಪರ್ಗಳಿದ್ದಾವೆ. ಒಟ್ಟು 25 ಪ್ರಶ್ನೆ ಪತ್ರಿಕೆಗಳು ನಿಮಗೆ ಕೇವಲ 100 ರೂಪಾಯಿಯಲ್ಲಿ ಸಿಗ್ತಾ ಇದ್ದಾವೆ. ವಾಟ್ಸಪ್ಗೆ ಮೆಸೇಜ್ ಮಾಡಿ ಈ ಕ್ವಶನ್ ಪೇಪರ್ಸ್ಗಳನ್ನು ತೆಗೆದುಕೊಳ್ಬೋದು. ನೀವೇನಾದರೂ ಆನ್ಲೈನ್ ಕೋರ್ಸ್ ತೊಗೊಂಡ್ರೆ ನಿಮಗೆ ಇನ್ಕ್ಲೂಡೆಡ್ ಕ್ವಶನ್ ಪೇಪರು ಮತ್ತು GK ನೋಟ್ಸು ಇನ್ಕ್ಲೂಡೆಡ್ ಬರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ CBT 1 ಎಕ್ಸಾಮ್ ಯಾವ ಥರ ಇರುತ್ತೆ ಅಂದರೆ, RRB NTPC ನೀವು ಅಂಡರ್ ಗ್ರ್ಯಾಜುಯೇಟೆಡ್ ಆದರೂ ಬರೀರಿ ಅಥವಾ ಗ್ರ್ಯಾಜುಯೇಟೆಡ್ ಆದರೂ ಬರೀರಿ. ಅಂದರೆ ನೀವು ಡಿಗ್ರಿ ಮೇಲೆ ಹಾಕಿದ್ರು ಒಂದೇ ಸೇಮ್ ಟು ಸೇಮ್ ಇರುತ್ತೆ, PUC ಮೇಲೆ ಹಾಕಿದ್ರು ಸೇಮ್ ಇರುತ್ತೆ. ಮೊದಲಿಗೆ ನಿಮಗೊಂದು 100 ಅಂಕದ ಒಂದು ಪೇಪರ್ ಇರುತ್ತೆ. ಈಗ CBT 1 ಅಂತ ಬರೆಸ್ತಾರೆ ನೋಡಿ, ಅದು 100 ಮಾರ್ಕ್ಸಿಗಿರುತ್ತೆ. ಟೋಟಲ್ ಆಗಿ 100 ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಒಟ್ಟು 90 ನಿಮಿಷ ಟೈಮ್ ಅಂದರೆ 1 ತಾಸು 30 ನಿಮಿಷ ಟೈಮ್ ಇರುತ್ತೆ ನಿಮಗೆ ಒಟ್ಟು 100 ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋಕ್ಕೆ. ಅದರಲ್ಲಿ ಏನೇನು ಕೇಳ್ತಾರೆ, ಮ್ಯಾಥಮೆಟಿಕ್ಸು, ರೀಸನಿಂಗು, GK, ಇಲ್ಲಿ GK ಬರಬೇಕಿತ್ತು. ಮ್ಯಾಥಮೆಟಿಕ್ಸ್ ಕೇಳ್ತಾರೆ, ರೀಸನಿಂಗ್ ಕೇಳ್ತಾರೆ, GK ಕೇಳ್ತಾರೆ, ಇಷ್ಟೇ ನಿಮಗಿರೋದು. ಹಾಗೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ. ಏನು, 3 ಕ್ವಶನ್ಸ್ಗಳು ರಾಂಗ್ ಆದರೆ 1 ಮಾರ್ಕ್ಸ್ ನಿಮ್ಮದು ಕಟ್ ಆಗುತ್ತೆ. 3 ಕ್ವಶನ್ಸ್ ರಾಂಗ್ ಆದರೆ ನಿಮ್ಮದು 1 ಮಾರ್ಕ್ಸ್ ಹೋಗುತ್ತೆ. ಇವಾಗ ಈ ಮ್ಯಾಥಮೆಟಿಕ್ಸು, ರೀಸನಿಂಗು ಅದನ್ನೆಲ್ಲ ಕೇಳ್ತಾರಲ್ವ, ಎಷ್ಟೆಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅನ್ನೋ ಡೌಟ್ ಇರುತ್ತೆ ನಿಮಗೆ, ಹೌದಲ್ವಾ? ಅವಾಗ ಏನು ಮಾಡಿ, ನೋಡ್ತಾ ಇದ್ದೀರಾ RRB NTPC ಎಕ್ಸಾಮ್ ಸ್ಟ್ರಕ್ಚರ್ ಅಂದರೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು CBT 1 ಎಕ್ಸಾಮಿದ್ದು. ಅದರಲ್ಲಿ ಮ್ಯಾಥಮೆಟಿಕ್ಸ್ ಕೇಳ್ತಾರೆ, ರೀಸನಿಂಗ್ ಕೇಳ್ತಾರೆ, ಜನರಲ್ ಅವೇರ್ನೆಸ್ ಅಥವಾ GK ಕೇಳ್ತಾರೆ ಕ್ವಶನ್ಸ್ಗಳನ್ನು. ಅದರಲ್ಲಿ ಮ್ಯಾಥಮೆಟಿಕ್ಸು 30 ಕ್ವಶನ್ ಇರುತ್ತೆ, ರೀಸನಿಂಗು 30 ಕ್ವಶನ್ ಇರುತ್ತೆ. ಮ್ಯಾಥಮೆಟಿಕ್ಸ್ 30, ರೀಸನಿಂಗ್ 30, ಒಟ್ಟು 60 ಪ್ರಶ್ನೆಗಳು. ಹಾಗೆ GK ಎಷ್ಟು, 40 ಪ್ರಶ್ನೆಗಳು GK ಇರ್ತವೆ, ಹೌದಾ? ಮ್ಯಾಥಮೆಟಿಕ್ಸ್ 30, ರೀಸನಿಂಗ್ 30, 40 GK ಕ್ವಶನ್ಸ್ಗಳು. ಒಟ್ಟು ಎಷ್ಟು, 100 ಮಾರ್ಕ್ಸಿಗೆ ನಿಮ್ಮದು ಕ್ವಶನ್ ಇರುತ್ತೆ, ಏನೋ ಕ್ವಶನ್ ಪೇಪರ್ ಇರುತ್ತೆ. 100 ಪ್ರಶ್ನೆಗಳು, 100 ಅಂಕಗಳು, ಹೌದಾ? CBT 1 ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಏನಿಲ್ಲ, 30 ರೀಸನಿಂಗು, 30 ಕ್ವಶನ್ ಮ್ಯಾಥ್ಸು, ಹಾಗೆ 40 ಕ್ವಶನ್ನು GK ಇರುತ್ತೆ. ಇಷ್ಟು CBT 1. ಇನ್ನು CBT 2 ಅಂತ ಬರುತ್ತೆ, ಅಂದರೆ ಪೇಪರ್ 2. ಅದರಲ್ಲಿ ನಿಮಗೆ ಒಟ್ಟು 120 ಪ್ರಶ್ನೆಗಳಿರ್ತವೆ. 120 ಪ್ರಶ್ನೆಗಳಿರ್ತವೆ, 120 ಮಾರ್ಕ್ಸಿಗೆ, ಹೌದಾ? 120 ಪ್ರಶ್ನೆಗಳು 120 ಮಾರ್ಕ್ಸಿಗಿರುತ್ತೆ. ಒಟ್ಟು ನಿಮಗೆ 90 ನಿಮಿಷ ಟೈಮ್ ಇರುತ್ತೆ. CBT 1ದಲ್ಲಿ ಏನಿತ್ತು, ಇದೇ 90 ನಿಮಿಷದಲ್ಲಿ 100 ಮಾರ್ಕ್ಸಿಗೆ ನಾವು ಎಕ್ಸಾಮ್ ಬರೀಬೇಕಿತ್ತು. ಆದರೆ ಇದರಲ್ಲಿ 120 ಮಾರ್ಕ್ಸಿಗೆ ಅದೇ 90 ನಿಮಿಷದಲ್ಲಿ ನಾವು ಪರೀಕ್ಷೆಯನ್ನು ಬರೀಬೇಕು. ಇನ್ನು ನೆಕ್ಸ್ಟು ಇದರಲ್ಲೂ ಸಹ ಏನಿರುತ್ತೆ, ಮ್ಯಾಥ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ, GK ಇರುತ್ತೆ. ಮ್ಯಾಥ್ಸು, ರೀಸನಿಂಗು, GK ಇದರಲ್ಲೂ ಸೇಮ್ ಟು ಸೇಮ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 3 ಪ್ರಶ್ನೆಗಳು ರಾಂಗ್ ಆದರೆ ನಮ್ಮದು 1 ಮಾರ್ಕ್ಸ್ ಕಟ್ ಆಗುತ್ತೆ. ಇದು ಯಾವ್ಯಾವ ಥರ ಅಂದರೆ, ಈಗ ರೀಸನಿಂಗ್ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಮ್ಯಾಥ್ಸ್ ಎಷ್ಟು ಕ್ವಶನ್ ಕೇಳ್ತಾರೆ ಅಂದರೆ, ಮ್ಯಾಥಮೆಟಿಕ್ಸ್ ಎಷ್ಟು ಪ್ರಶ್ನೆ, 35 ಪ್ರಶ್ನೆ. ಆವಾಗಲೇ ಎಷ್ಟಿತ್ತು, CBT 1ದಲ್ಲಿ 30 ಪ್ರಶ್ನೆಗಳಿದ್ದು.
ರೀಸ್ನಿಂಗ್ ಎಷ್ಟು, ಅದು 35 ಪ್ರಶ್ನೆಗಳು. ಒಟ್ಟು ಎಷ್ಟಾಯಿತು, 70 ಮಾರ್ಕ್ಸಿಂದ ಆಯಿತು. ಇನ್ನು ಜನರಲ್ ಅವೇರ್ನೆಸ್ ಅಂದರೆ ಜಿ ಕೆ ಪ್ರಶ್ನೆಗಳು ಎಷ್ಟು ಕೇಳ್ತಾರೆ ಅಂದರೆ ಒಟ್ಟು 50 ಕ್ವಶನ್ಸ್ಗಳನ್ನು ಜಿ ಕೆ ಕ್ವಶನ್ಸ್ ಕೇಳ್ತಾರೆ. ಒಟ್ಟು ಟೋಟಲ್ ಆಗಿ 120 ಮಾರ್ಕ್ಸ್ಗೆ ನಿಮ್ಮದು ಪೇಪರ್ ಇರುತ್ತೆ. 120 ಪ್ರಶ್ನೆಗಳು, 120 ಮಾರ್ಕ್ಸ್ಗೆ ನಿಮ್ಮದು ಪರೀಕ್ಷೆ ಇರುತ್ತೆ. ಇಷ್ಟು ಏನು ಎಕ್ಸಾಮ್ ಪ್ಯಾಟರ್ನ್ ಆಯಿತು. ಇನ್ನು ಸಿಲೆಬಸ್ ನೋಡೋದಾದರೆ ಪೇಪರ್ 1 ಮತ್ತು ಪೇಪರ್ 2ಗೆ ಎರಡು ಸೇಮ್ ಸಿಲೆಬಸ್ಸೇ ಇರುತ್ತೆ. ಏನು ಡಿಫ್ರೆನ್ಸು ಅಂದರೆ ಜಸ್ಟ್ ಟೈಮ್ ಅಷ್ಟೇ ಡಿಫ್ರೆನ್ಸ್. ಅದರಲ್ಲಿ CBT 1ದಲ್ಲಿ ನಾವೇನು ಮಾಡಬೇಕು, 90 ನಿಮಿಷದಲ್ಲಿ 100 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. CBT 2ದಲ್ಲಿ ಒಂದು ಸ್ವಲ್ಪ ಫಾಸ್ಟ್ ಟೈಮಿಂಗ್ಸ್ ಫಾಸ್ಟ್ ಕೇಳ್ತಾರೆ ಅವರು. ಏನು 90 ನಿಮಿಷದಲ್ಲಿ 120 ಕ್ವಶನ್ಸ್ನ ನಾವು ಅಟೆಂಡ್ ಮಾಡಬೇಕು. ಇಷ್ಟೇ ಡಿಫ್ರೆನ್ಸು. ಬಟ್ ಸಿಲೆಬಸ್ನಲ್ಲಿ ಏನೂ ಚೇಂಜ್ ಇಲ್ಲ. ಇದರಲ್ಲಿ ನಾನು ಈಗ ಯಾವ್ದು ಹೇಳ್ತೀನಿ ನೋಡಿ, ಅಷ್ಟೇ ಟಾಪಿಕ್ ಮೇಲೇ ನಿಮಗೆ CBT 1 ಮತ್ತು CBT 2 ಮೇಲೆ ಪ್ರಶ್ನೆಗಳು ಬರ್ತವೆ. ಮೊದಲನೆಯದಾಗಿ ಜಿ ಕೆ ಸಿಲೆಬಸ್ಸು. CBT 1ದಲ್ಲಿ ನಮಗೆ ಒಟ್ಟು 40 ಮಾರ್ಕ್ಸಿಗೆ ಬರುತ್ತೆ. ಹೀಗಾಗಿ ಏನೇನೆಲ್ಲ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಭಾರತದ ಇತಿಹಾಸದ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ಕೋಬೇಕಾಗತ್ತೆ. ಹಾಗೆ ಭಾರತದ ಸಂವಿಧಾನ, ಭಾರತದ ಭೂಗೋಳಶಾಸ್ತ್ರ, ಭಾರತದ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಒಂದು ಸ್ವಲ್ಪ ಕರೆಂಟ್ ಅಫೇರೆನ್ಸ್ಗೆ ರಿಲೇಟ್ ಇದ್ದಿದ್ದು ನೋಡ್ಕೋಬೇಕಾಗತ್ತೆ. ಇನ್ನು ಸಾಮಾನ್ಯ ವಿಜ್ಞಾನ ಅಂದರೆ ಜನರಲ್ ಸೈನ್ಸ್ ಬಗ್ಗೆ, ಅದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಈ 3 ಸಬ್ಜೆಕ್ಟ್ಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟು ಸಾಮಾನ್ಯ ಜ್ಞಾನ ಅಂದರೆ ಸ್ಟ್ಯಾಟಿಕ್ ಜಿ ಕೆ ಮೇಲೆ. ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಈ ಸ್ಟ್ಯಾಟಿಕ್ ಜಿ ಕೆ ಅನ್ನೋದು ಒಂಥರ ಏನೋ ಸಬ್ಜೆಕ್ಟ್ ಇದು. ಇದ್ರ ಮೇಲೆ ನಿಮಗೆ ಫಿಕ್ಸ್ ಪ್ರಶ್ನೆಗಳು ಇರ್ತವೆ. ಹಾಗೆ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರೆನ್ಸ್ ಮೇಲೂ ನಿಮಗೆ ಫಿಕ್ಸ್ ಪ್ರಶ್ನೆಗಳು ಇರ್ತವೆ. ಸರ್ ನಾವು ಎಷ್ಟು ದಿನದ್ದು ಕರೆಂಟ್ ಅಫೇರೆನ್ಸ್ ನೋಡ್ಕೋಬೇಕು ಅಂದರೆ ಜಸ್ಟ್ 1 ವರ್ಷದ್ದು ನೋಡಿಕೊಂಡ್ರೆ ಸಾಕು. ಹೌದಾ, 1 ವರ್ಷದ ನೋಡಿಕೊಂಡ್ರೆ ಸಾಕು. 2025 ಕಂಪ್ಲೀಟ್ ನೋಡ್ಕೊಂಬಿಡಿ, ನಿಮಗೆ ಅದು ಕವರ್ ಆಗುತ್ತೆ. ಇನ್ನು ನೆಕ್ಸ್ಟು ಕಂಪ್ಯೂಟರ್ದು ಯಾಕೆ ಅಂದರೆ ನಿಮಗೆ ಈ RRB NTPC ಎಕ್ಸಾಮ್ ನಡೆಯೋದೇ ಕಂಪ್ಯೂಟರ್ನಲ್ಲಿ. ಹೀಗಾಗಿ ಕಂಪ್ಯೂಟರ್ ಮೇಲೇನೂ ಪ್ರಶ್ನೆಗಳು ಬರ್ತವೆ. ನಿಮಗೆ ಕಂಪ್ಯೂಟರ್ ನಾಲೆಜು ಸಹ ಒಂದು ಸ್ವಲ್ಪ ಇರಬೇಕು. ಅಂದ್ರೇನು ಪೂರ್ತಿಯಾಗೆಲ್ಲ ಜಸ್ಟ್ ಯಾವ ಥರ ಯೂಸ್ ಮಾಡೋದು, ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಮತ್ತು ಔಟ್ಪುಟ್ ಇನ್ಪುಟ್ ಡಿವೈಸಸ್ ಅಂದರೆ ಏನು, ಈ ಥರ ಪ್ರಶ್ನೆಗಳು ನಿಮಗೆ ಗೊತ್ತಿರಬೇಕು. ಅವುಗಳನ್ನು ನೋಡ್ಕೊಳ್ಳಿ. ಇದು ಜಿ ಕೆ ಸಿಲೆಬಸ್ಸು. ಇನ್ನು ನೆಕ್ಸ್ಟು ರೀಸ್ನಿಂಗ್. ಈ ರೀಸ್ನಿಂಗು CBT 1ದಲ್ಲಿ ಒಟ್ಟು 30 ಮಾರ್ಕ್ಸಿಗೆ ಬರುತ್ತೆ. ಹಾಗೆ CBT 2ದಲ್ಲಿ 35 ಮಾರ್ಕ್ಸ್ಗೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಈ ರೀಸ್ನಿಂಗ್ನಲ್ಲಿ ಯಾವ್ಯಾವ ಚಾಪ್ಟರ್ಗಳನ್ನು ಕೇಳ್ತಾರೆ ಅಂದರೆ ಒಂದು ಸೀರೀಸ್, ನಂಬರ್ ಸೀರೀಸ್ ಅಂತ ಬರುತ್ತೆ. ಆ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತವೆ. ಹಾಗೆ ಕೋಡಿಂಗು ಮತ್ತು ಡಿಕೋಡಿಂಗು, ಡೈರೆಕ್ಷನ್ ಟೆಸ್ಟು, ಹಾಗೆ ಬ್ಲಡ್ ರಿಲೇಷನ್ಸ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ರಕ್ತ ಸಂಬಂಧದ ಮೇಲೆ. ಇನ್ನು ಏಜ್ ಪ್ರಾಬ್ಲಮ್ ಮೇಲೆ, ವಯಸ್ಸಿನ ಪ್ರಶ್ನೆಗಳು, ಕ್ಯಾಲೆಂಡರ್ ಮೇಲೆ ಪ್ರಶ್ನೆಗಳು ಬರ್ತವೆ. ಕ್ಲಾಕ್, ಗಡಿಯಾರದ ಮೇಲೆ ನಿಮಗೆ ಪ್ರಶ್ನೆಗಳು. ಹಾಗೆ ಅನಾಲಜಿ ಅಂತ ಬರುತ್ತೆ. ಪೇಪರ್ ಕಟ್ಟಿಂಗು ಮತ್ತು ಪೇಪರ್ ಫೋಲ್ಡಿಂಗು ಈ ಟಾಪಿಕ್ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಮಿರರ್ ಇಮೇಜು ಮತ್ತು ವಾಟರ್ ಇಮೇಜ್, ಕನ್ನಡಿಯ ಪ್ರತಿಬಿಂಬ ಹಾಗೂ ನೀರಿನ ಪ್ರತಿಬಿಂಬ ಅಂತ ಪ್ರಶ್ನೆಗಳು ಬರ್ತವೆ. ಈ ಎಲ್ಲ ಟಾಪಿಕ್ಗಳ ವಿಡಿಯೋಸ್ ಅಂದರೆ ಸಪ್ರೇಟ್ ನಮ್ಮ ಕೋರ್ಸ್ನಲ್ಲಿ, ಆನ್ಲೈನ್ ಕೋರ್ಸ್ ಇದೆ ನೋಡಿ, ಆ ಕೋರ್ಸ್ನಲ್ಲಿ ಎಲ್ಲ ಟಾಪಿಕ್ಗಳ ಮೇಲೂ ಸಪ್ರೇಟಾಗಿ ನಾವು ಕ್ಲಾಸ್ ಮಾಡಿ ಹಾಕ್ತಾ ಹೋಗ್ತೇವೆ. ಹಾಗೆ ಫಸ್ಟ್ ಟೈಮ್ ಯಾರು ಎಕ್ಸಾಮ್ ಬರೀತೀರಿ ನೋಡಿ ಅವರಿಗಾಗಿ ಬೇಸಿಕ್ ಮೆಥ್ಸ್ ಕ್ಲಾಸ್ಗಳು ನಮ್ಮಲ್ಲಿ ಇರ್ತವೆ. ಇವು ರೀಸನಿಂಗ್ ಕ್ಲಾಸಸ್ ಈಸಿ ಇರ್ತವೆ. ಒಂದೊಂದು ಟಾಪಿಕ್ ಒಂದೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀವಿ. ಹಾಗೆ ಎಂಬೆಡೆಡ್ ಫಿಗರ್ಸ್ ಅಂತ ಬರುತ್ತೆ. ಆ ಎಂಬೆಡೆಡ್ ಫಿಗರ್ಸ್ ಅಂದರೆ ಏನು, ಯಾವ ಥರ ಕ್ವಶನ್ಸ್ ಬರ್ತವೆ ಅದು. ಹಾಗೆ ಮ್ಯಾಥಮೆಟಿಕಲ್ ಆಪರೇಷನ್ ಅಂತ ಬರುತ್ತೆ, ಅದರ ಮೇಲೆ. ಡಯಾಸ್ ಮೇಲೆ ಪ್ರಶ್ನೆಗಳು ಬರ್ತವೆ. ಸೈಲೋಸೋಮ್ಸ್ ಅಂತ ಬರುತ್ತೆ, ಅಂದರೆ ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತ ಒಂದು ಟಾಪಿಕ್ ಇದೆ ನೋಡಿ, ಆ ಟಾಪಿಕ್ ಅದು, ಅದ್ರ ಮೇಲೇನು. ಇನ್ನು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದರೆ ಒಂದು ಸುತ್ತ ಒಂದು 10 ಜನ ಕುಂತಿದ್ದಾರೆ, ಇವರ ಪಕ್ಕದಲ್ಲಿ ಇವರು ಯಾರು, ಈ ಥರ ಪ್ರಶ್ನೆಗಳು ಬರ್ತಾವೆ ನೋಡಿ ಅವು. ಇನ್ನು ಕೌಂಟಿಂಗ್ ಆಫ್ ಫಿಗರ್ಸ್ ಅಂತ ಒಂದು ಏನೋ ಟಾಪಿಕ್ ಬರುತ್ತೆ, ಆ ಟಾಪಿಕ್ ಮೇಲೆ. ಇನ್ನು ನೆಕ್ಸ್ಟು ಇನ್ಕಂಪ್ಲೀಟ್ ಫಿಗರ್ಸ್ ಮತ್ತು ಆ ಟಾಪಿಕ್ ಮೇಲೇನೂ ಪ್ರಶ್ನೆಗಳು ಬರ್ತವೆ. ವೆನ್ ಡಯಾಗ್ರಾಮು, ಕ್ಲಾಸಿಫಿಕೇಷನ್, ಇಷ್ಟು ಒಟ್ಟು 19 ಚಾಪ್ಟರ್ಗಳು. ಯಾವುದು ರೀಸನಿಂಗ್ನಲ್ಲಿ ಒಟ್ಟು 19 ಚಾಪ್ಟರ್ಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ನಾವು ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ, ಅದರಲ್ಲಿ 19 ಟಾಪಿಕ್ ಮೇಲೂ ನಿಮಗೆ ವಿಡಿಯೋ ಕ್ಲಾಸ್ಗಳನ್ನು ನಾವು ಹಾಕಿರ್ತೀವಿ. ಇನ್ನು ನೆಕ್ಸ್ಟು ಮೆಥ್ಸ್ ಸಿಲೆಬಸ್ ಏನು, ಒಟ್ಟು
ಪೇಪರ್ 1 ಅಂದರೆ CBT 1ದಲ್ಲಿ ನಿಮಗೆ 30 ಮಾರ್ಕ್ಸಿಗೆ ಬರುತ್ತೆ, CBT 2ದಲ್ಲಿ 35 ಮಾರ್ಕ್ಸ್ಗೆ ಈ ಮ್ಯಾಥ್ಸ್ ಸಿಲೆಬಸ್ ಬರುತ್ತೆ. ಹೀಗಾಗಿ ಅದರಲ್ಲಿ ಏನೇನು ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಸಿಸ್ಟಮ್. ಈ ನಂಬರ್ ಸಿಸ್ಟಮು ಯಾವುದು ಮ್ಯಾಥ್ಸ್ನಲ್ಲೂ ಬರುತ್ತೆ, ರೀಸನಿಂಗ್ನಲ್ಲೂ ಬರುತ್ತೆ. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಶನ್, ಬಾಡ್ಮಾಸ್ ರೂಲಿನ ಪ್ರಕಾರ ಬಿಡಿಸೋದು ನೋಡಿ, ಅದು ಸಿಂಪ್ಲಿಫಿಕೇಷನ್ನು ಆ ಟಾಪಿಕ್ ಮೇಲೂ ನಿಮಗೆ ಪ್ರಶ್ನೆಗಳು ಬರ್ತವೆ. ಇನ್ನು LCM ಮತ್ತು HCF ಮೇಲೆ ಅಂದರೆ ಲಸ ಮತ್ತು ಮಸಾದ ಮೇಲೇನು ನಿಮಗೆ ಪ್ರಶ್ನೆಗಳು ಬರ್ತವೆ. ಆವ್ರೇಜ್ ಮೇಲೆ, ಸರಾಸರಿ ಮೇಲೆ, ಪರ್ಸೆಂಟೇಜ್ ಮೇಲೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ರೇಷಿಯೋದ ಮೇಲೆ ಕೇಳ್ತಾರೆ ನಿಮಗೆ. ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೂ ನಿಮಗೆ ಪ್ರಶ್ನೆಗಳು ಬರ್ತವೆ. ಸಿಂಪಲ್ ಇಂಟ್ರೆಸ್ಟು ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಟೈಮ್ ಆ್ಯಂಡ್ ವರ್ಕ್ ಮೇಲೆ, ಹಾಗೆ ಇದು ಸಿಂಪ್ಲಿಫಿಕೇಷನ್ ಮತ್ತೊಮ್ಮೆ ರಿಪೀಟ್ ಆಗಿದೆ. ಡಿಸ್ಟೆನ್ಸ್ ಆ್ಯಂಡ್ ಟೈಮು, ಮೆನ್ಸುರೇಷನ್ ಅಂತ ಟಾಪಿಕ್ ಇದೆ, ಅದ್ರ ಮೇಲೆ ಕೇಳ್ತಾರೆ. ಡಾಟಾ ಇಂಟರ್ಫ್ರಾಕ್ಷನ್ಸ್ ಅಂತ ಬರುತ್ತೆ, ಆ ಟಾಪಿಕ್ ಮೇಲೆ ಕೇಳ್ತಾರೆ. ಅಲ್ಜಿಬ್ರಾ, ಹಾಗೆ ಟ್ರಿಗ್ನೋಮೆಟ್ರಿ ಮೇಲೆ ಕೇಳ್ತಾರೆ. ಜಿಯೋಮೆಟ್ರಿ. ಇಷ್ಟು ಟಾಪಿಕ್ಗಳು, ಒಟ್ಟು 15 ಟಾಪಿಕ್ಗಳು ಮ್ಯಾಥ್ಸ್ನಲ್ಲಿ ಬರುತ್ತೆ. ಇದ್ರ ಜೊತೆಗೆ ನಾವು ಬೇಸಿಕ್ ಕ್ಲಾಸ್ಗಳನ್ನು ಅಂದರೆ ಏನು ಸ್ಕ್ವೇರ್ ನಂಬರ್ಗಳನ್ನು ಯಾವ ಥರ ಕಲ್ಕೊಳ್ಳೋದು 100ರವರೆಗೆ, ಮತ್ತು ಟೇಬಲ್ಸ್ಗಳನ್ನು ಯಾವ ಥರ, ಫ್ರ್ಯಾಕ್ಷನ್ಸ್ ಮಾಡೋದು ಯಾವ ಥರ, ಮತ್ತು ಎಡಿಷನ್ ಅಂದರೆ ಕೂಡಿಸೋದು ಯಾವ ಥರ ಈಸಿಯಾಗಿ ನೀವು ಕಲ್ಕೊಂಡಿರ್ತಾರೆ ನೋಡಿ, ಆ ಥರ ಅಲ್ಲ, ಒಂದು ಸ್ವಲ್ಪ ಫಾಸ್ಟಾಗಿ. ಯಾಕಂದರೆ ಇದರಲ್ಲಿ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ RRB NTPC ಪರೀಕ್ಷೆಯಲ್ಲಿ. ಹಾಗಾಗಿ ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡೋದು, ಡಿವೈಡ್ ಮಾಡೋದು, ಪ್ರತಿಯೊಂದನ್ನು ನಾವು ಫಸ್ಟ್ ಬೇಸಿಕ್ ಕ್ಲಾಸ್ ಮಾಡಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಇಷ್ಟು RRB NTPC ಹುದ್ದೆಯ ಅಂಡರ್ ಗ್ರ್ಯಾಜುಯೇಟೆಡ್ ಮತ್ತು ಗ್ರ್ಯಾಜುಯೇಟೆಡ್ ಹುದ್ದೆಯ ಸಿಲೆಬಸ್ ಆಗಿರುತ್ತೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ, ಹಾಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.